ನಮ್ ಕಮೆಂಟ್ ಮಾಡೋರ್ ಚಲೋ ಅನ್ರಿ. ಅಮಾಶಿ ಹುಡುಗಿ ಮಾಕ್ಷ ಮಾತಾಡಕತ್ತಾರ ಕಾಮೆಂಟ್ರಿ ಕೊಡೋದ್ರಾಗ ಮತ್ತ ಸ್ಕೋರ್ ಹಚ್ಚೋದ ಗಲಿಬಿಲಿ ಆಗಲ್ಲ. ಇವಾಗ ಅದ್ನಾಗ ಬಸ್ ಸ್ಟ್ಯಾಂಡ್ ಬಿಡಕ್ ಹೊಂಟಿನಿ. ಇವ್ರಿಬ್ಬರಿಗೂ ಬಸ್ ಸ್ಟ್ಯಾಂಡ್ ಹೋಗೋದ್ ಒಂದ್ ಚಿಂತೆ ಇರಂಗಿಲ್ಲ. ಹೋಗ್ತಾ ಮೈಕ್ ಆನ್ ಅಲ್ಲ, ಅದಕ್ಕೆ ಬಹಳ ಕಷ್ಟ ಪಡಕತ್ತೀವಿ ಇಲ್ಲಿ. ಇನ್ನೂ ಒಂದು ವಿಕೆಟ್ ಬಿತ್ತ 501 ರೂಪಾಯಿ ಕೊಡೋಣ ಅಂತ. ಅಡ್ಡು ಬರ್ತಿರಲ್ರಿ, ಅಡ್ಡು ಬರ್ತಿರಲ್ಲ ಆಗತ್ತಿದ್ರಿ. 2:30 ಮುಗಿತೈತಿ ಮ್ಯಾಚ್ ಅಂತ. ನಾ ಹೆಂಗ್ ಮುಗಿತೈತ ನಾ ತಿಳ್ಕೊಂಡಿದ್ದೆ. ಇಲ್ಕಲಾರ ಕಮೆಂಟ್ರಿ ಮಾಡೋರು ಯಾರು ಸರಿ ಇಲ್ಲ. ಅದಕ್ಕೆ ಮನೆ ಹೊಂಟಿವಿ. ನಮ್ದು ಕೆಲಸ 12 ಆಗಸ್ಟ್ ಐತಿ. ಮ್ಯಾಚ್ ಮಾತ್ರ ಭರ್ಜರಿ ಇಂಟ್ರೆಸ್ಟಿಂಗ್ ಬರಾಕತ್ತೈತಿ. ನೋಡೋಣ ತಡ್ರಿ ಇನ್ನ ಏನೇನೈತಿ ಏನೇನಿಲ್ಲ ಅಂತ ಹಕೀಕತ್ ನೋಡೋಣ ಅಂತ. ಮ್ಯಾಚ್ ಇರೋ ಸಲುವಾಗಿ ಲಿಟ್ರಲಿ ಬಾಬಾ ಅವರು ತಾಂಗಿರಲ್ಲ ಅಂತ ಈಸಿ ಅಕ್ಷರ ನೋಡ್ಬೋದು. ಇಲ್ಲಿ ಲಿಟ್ರಲಿ 24 ಇಟ್ರ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾರ. ಭಾಳ ಚಂದ ಇರ್ತೈತಿ. ಎಲ್ಲರೂ ಬರ್ರಿ ನೋಡ್ಕೊಂಡು ಹೋಗ್ರಿ. ಅದು ಸಾಯಂಕಾಲ 5 ಗಂಟೆಗೆ ಸ್ಟಾರ್ಟ್ ಆಗಿ 7:30 ತನಕ ಆಗ್ಬೋದು ಹೆಚ್ಚು ಕಮ್ಮಿ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಚೆಲುವಿನ ಬಲೆಯಲಿ ಒಲವಿನ ಮೀನುನ ಸೆರಗಿನ ಗಿರಿಯಲಿ ವಿಲವಿಲ ಹಾಡುನ. ಇವಾಗ ಅದ್ನಾಗ ಬಸ್ ಸ್ಟ್ಯಾಂಡ್ ಬಿಡಕ್ ಹೊಂಟಿನಿ. ಇವ್ರಿಬ್ಬರಿಗೂ ಬಸ್ ಸ್ಟ್ಯಾಂಡ್ ಹೋಗೋದು ಒಂದು ಚಿಂತೆ ಇರಂಗಿಲ್ಲ. ಹೋಗ್ತಾರ. ಆಮೇಲೆ ನಮ್ಮ ಪಾಡಿ ನಾವು ಕೆಲ್ಸಕ್ಕೆ ಹೋಗೋಣ. ಏನೋ ಶುಕ್ರವಾರ ಇದ್ದದಕ್ಕೆ ಪೇಮೆಂಟ್ಗೆ ಹೋಗ್ಬೇಕಾ, ಪೇಮೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾ, ಮನೆಗೆ ಹೋಗಿ ಅಲ್ಲಿ ಏನೇನು ಕೆಲಸ ಇರ್ತದೆ ಎಲ್ಲ ಹಕ್ಕಿಕತ್ ಕೊಡಿಸ್ತೈತೆ ನೋಡ್ತಾ ಇದ್ದೆ. ನಮ್ಮ ಇಲ್ಕಲಾಗ ಇದೊಂದು ಹಕ್ಕಿಕತ್ ನಡೆದೈತಿ. ಅದೇನಂದ್ರೆ ಬಸ್ ಸ್ಟಾಪ್ದಾಗ ಒಳಗೆ ಬಸ್ ಡಿಪೋದಾಗಿದ್ದಾಗ ಬಂದು ಬಸ್ದಾಗ ಹಚ್ಚಿ ಕುಂತು ಬಿಡ್ತಾರೆ. ಸೀಟ್ ಇರೋಂಗಿಲ್ಲ. ಅದ್ರ ಸಂಬಂಧ ನಾವು ಇವತ್ತು ಒಳಗೆ ಗಿಮಿ ಕೆಲ್ಸಮ ಅಂತ ಒಳಗೆ ಬಂದೀವಿ. ಇಲ್ಲೆಲ್ಲ ನೋಡಕತ್ತೀನಿ. ಬರೀ ಬಸ್ ಅದ ರೀ, ಬಸ್ ಬಿಟ್ರೆ ಮತ್ತೇನಿಲ್ಲ. ಎಲ್ಲಿ ನಿಂತದ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹುಡುಕಾಡಕತ್ತೀನಿ. ಅದು ಗುಲ್ಬರ್ಗ ಬಸ್ ಎಲ್ಲಿತ್ತಂತ. ಡೈರೆಕ್ಟ್ ಇಲ್ಲಿದ್ದ ಗುಲ್ಬರ್ಗ ಬಸ್ ಹಚ್ಚಿಬಿಟ್ರೆ ಚಿಂತಿರಂಗಿಲ್ಲ ಅವರಿಗೆ. ಇಲ್ಲಿದ್ದ ಡೈರೆಕ್ಟ್ ಶಾಪುರ್ಗೆ ಹೋಗ್ತಿರ್ತಾರೆ. ಸೊ ನಡೀತಿರ್ತೈತಿ ಆರಾಮ. ಬಸ್ ಸೀಟ್ ಸಿಗಲಿಲ್ಲ ಮತ್ತು ಭಾಳ ಭಯಂಕರ ಮುಷ್ಕಿಲ್ ಆಗಿಬಿಡ್ತೈತಿ. ಅದ್ರ ಸಲುವಾಗಿ ನೋಡಕತ್ತೀನಿ. ಇಲ್ಲೇ ಐತದ ಬಸ್. ಹಿಂಗೆಲ್ಲ ಹಕ್ಕಿಕತ್ ನಡೆಸಿಬಿಟ್ರೆ ಇತ್ಲಾಗ. ಬಾಯ್ ಬಾಯ್. ಇವಾಗ ಅಕ್ಕಾಗ ಮತ್ತು ಚಿಂಟ್ಯಾಗ ಬಸ್ಸಿಗೆ ಹಚ್ತೀನಿ. ಇವಾಗ ನಮ್ಮ ಕೆಲ್ಸಕ್ಕೆ ಹೋಗ್ಬೇಕಪ್ಪ. ಇನ್ನೂ ಒಂದು 5-6 ದಿವಸ ಬಿಟ್ಟು ನಾನು ಊರಿಗೆ ಹೋಗ್ಬೇಕು. ಅದವರಿಗೆ ವಾಪಸ್ ಕರ್ಕೊಂಡ್ಬರ್ತೀನಿ. ಅಲ್ಗನ ಅವ್ರು ಎಂಜಾಯ್ ಮಾಡಿ ಆಮೇಲೆ ನಾವು ಎಂಜಾಯ್ ಮಾಡ್ತೀವಿ. ಧರೆಗೆ ಇಳಿದ ಅಪ್ಸರೆ ನಗುವೆ ನಿನಗೆ ಒಡವೆ ಸರಳ ವಿರಳ ಸುಂದರಿ ನೀನೇ ಸ್ವರ್ಗ ಎನ್ನುವೆ. ಇಷ್ಟೊತ್ತನ ಅಂಗಡಿ ಕುಂತಿದ್ದೆ. ಇವಾಗ ಸ್ನಾನ ಮುಗಿಸ್ಕೊಂಡು ಮತ್ತು ಸಾಯಿಬಾಬಾ ಗುಡಿ ಹೊಂಟಿವಿ. ಯಾಕಂದ್ರೆ ಪ್ರತಿ ಹುಣ್ಣಿಗೊಮ್ಮೆ ಮನೆ ಅಪ್ಪಾಜಿ ಸಾಯಿಬಾಬಾ ಗುಡಿಗೆ ಒಂದಷ್ಟು ಸೇವೆ ಅಂತ ಹಾಲು ಮೊಸರು ಅದು ಕೊಡ್ತಿರ್ತಾರೆ. ಸೊ ಅದನ್ನು ಕೊಟ್ಟು ಬರೋಕೆ ಹೊಂಟೀನಿ. ಅದಾದಮೇಲೆ ನಂದು ಸ್ವಲ್ಪ ಕೆಲಸ ಐತಿ. ಅದೇನಂದ್ರೆ ಅಂಗಡಿದ ಐಟಮ್ಸ್ ತೊಗೊಳೋದೈತಿ. ಅದು ಐಟಮ್ಸ್ ಎಲ್ಲ ತೊಗೊಂಡು ಕ್ರಿಕೆಟ್ ಆಡೋಕೆ ಹೋಗ್ಬೇಕಂತ ಪ್ಲ್ಯಾನ್ಸ್ ಅದಾವ. ನೋಡ್ತೀನಿ ಅಲ್ಲಿ ಏನೇನು ಹಾಕೈತಿ ಏನೇನೆಲ್ಲ ಹಾಕಿಕತ್ತಂತ. ಇವಾಗ ಸಾಯಿಬಾಬಾ ಗುಡಿ ಬಂದೀವಿ. ಯಾಕಂದ್ರೆ ಅಗಳೇ ಹೇಳ್ದಂಗೆ ನಾನು ಹಾಲು ಕೊಡೋದಿತ್ತು, ಕೊಡೋಕೆ ಬಂದೀನಿ. ಇಲ್ಲೇ ಐತಿ ಗುಡಿ. ಅಡ್ಡು ಬರ್ತೀರಲ್ರಿ, ಅಡ್ಡು ಬರ್ತೀರಲ್ಲ. ಹಂಗೆ ನೀವು ಮಾಡ್ಯಾರ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಎಲ್ಲ ಕಡೆ ಅಡ್ಡಾಡ್ರು ಬಂದ್ರೆ ನೋಡ್ರಿ. ನಾವು ಎಷ್ಟು ಚಂದ ದೇವ್ರ ದರ್ಶನ ಮಾಡೋಕಂದ್ರೆ ಅಡ್ಡಾಡ ಬರ್ತಿರ್ತಾರೆ. ಅವನವರು ಏನಂತ ಈಗ ಹೇಳಕತ್ನಲ್ಲಿ ಬರ್ರಿ ಹೊರ ಬರ್ರಿ ಕಡೆ. ನಮ್ಮ ಇಲ್ಕಲ್ದಾಗ ಸಾಯಿಬಾಬಾ ಅವ್ರಿಗೆ ಎಷ್ಟು ಜನ ಭಕ್ತರು ಅದಾರ ಅಂದ್ರೆ ಬ್ಯಾಸಿಗೆ ಇರೋ ಸಲುವಾಗಿ ಲಿಟ್ರಲಿ ಬಾಬಾ ಅವರು ತಾಂಗಿರಲ್ಲ ಅಂತ ಈಸಿ ಅಕ್ಷರ ನೋಡ್ಬೋದು. ಇಲ್ಲಿ ಲಿಟ್ರಲಿ 24 ಇಟ್ರ ಟೆಂಪ್ರೇಚರ್ 24 ಇಟ್ರ ಅಷ್ಟು ಕೋಲ್ಡ್ ಬರಾಕತ್ತೈತಿ ಹೆವಿ. ಯಾಕಂದ್ರೆ ಅಷ್ಟು ಜನಕ್ಕೆ ಪವರ್ಫುಲ್ ಇವ್ರು ಅದಾರ. ಆ್ಯಂಡ್ ಇದನ್ನು ಮ್ಯಾನೇಜ್ ಮಾಡೋಕತ್ತೈತೆ ಇಲ್ಲೇ ನಮ್ಮ ಮಂಜುಬಾಯಿನೂ ಅದಾರ. ಆ್ಯಂಡ್ ಇಲ್ಲೇ ದರ್ಶನ ಪಡ್ಕೊಂಡಿವಿ. ಇವಾಗ ನಮ್ಮ ಕೆಲ್ಸಕ್ಕೆ ಹೋಗೋಣ ಸಾಕು. ಇದ್ರಿಗಿಂತ ಹೆಚ್ಚಿನ ದರ್ಶನ ಏನು ಬ್ಯಾಡ್ರಿ. ಅತಿ ಆದ್ರೆ ಅಮೃತನ ವಿಷಯ ಆಕೈತಂತ ಮತ್ತು ನಾವು ಅಂದ್ಕೊಂಡಿದ್ದೇನೋ ನೆರವೇರಿಸಲಿಲ್ಲ ಮತ್ತು ಭಾಳ ತ್ರಾಸ ಆಕೈತಿ. ಇವಾಗ ನಮ್ಮ ಕೆಲ್ಸಕ್ಕೆ ನಾವು ಹೋಗೋಣ. ಇವಾಗ ನಿಮ್ಗೆ ಒಂದು ಸಣ್ಣ ಸಿನಿಮೆಟಿಕ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ನಮ್ಮ ಅಪ್ಪಾಜಿ ಇದಕ್ಕೆ ಪ್ರತಿ ತಿಂಗಳ ಇಲ್ಲಿ ಸಾಯಿಬಾಬಾ ಅವರು ಹಿಂಗೆ ಹುಣಿ ಇದ್ದಾಗ ಇದಕ್ಕೆ ಹಾಲು ಕೊಡ್ತಾರೆ. ಅಂದ್ರೆ ಇಲ್ಲಿ ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾರೆ. ಭಾಳ ಚಂದ ಇರ್ತೈತಿ. ಎಲ್ಲರೂ ಬರ್ರಿ ನೋಡ್ಕೊಂಡು ಹೋಗ್ರಿ. ಅದು ಸಾಯಂಕಾಲ 5 ಗಂಟೆಗೆ ಸ್ಟಾರ್ಟ್ ಆಗಿ 7:30 ತನಕ ಆಗ್ಬೋದು ಹೆಚ್ಚು ಕಮ್ಮಿ. ಎಕ್ಸಾಕ್ಟ್ ಟೈಮ್ ಅಂತೂ ಹೇಳಕತ್ತಿಲ್ಲ. ಹೆಚ್ಚು ಕಮ್ಮಿ ಹಾಕಿರ್ತೈತಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರೆ. ಮತ್ತು ನಾ ಏನಾರ ಬಾಬಾ ಅವ್ರ ಬಗ್ಗೆ ತಪ್ಪು ಮಾತಾಡ್ತೀನಿ ಅಂದ್ರೆ ಎಲ್ಲರೂ ಹೊಟ್ಟೆ ಹಾಕಿರಪ್ಪ. ಯಾಕಂದ್ರೆ ಫಸ್ಟ್ ಟೈಮ್ ಅವ್ರ ಬಗ್ಗೆ ಮಾತಾಡಕತ್ತೀನಿ. ಯಾರು ತಪ್ಪು ತಿಳ್ಕೊಬೇಡ್ರಿ. ಸಾಯಿಬಾಬಾ ಗುಡಿ ಮುಗಿಸ್ಕೊಂಡು ಇವಾಗ ಹೈಸ್ಕೂಲಿಗೆ ಬಂದಿವಿ. ಯಾಕಂದ್ರೆ ನಮ್ಮ ಹುಡುಗರು ಇಲ್ಲೇ ಟೂರ್ನಮೆಂಟ್ ನಡೆಸ್ಯಾರ. ನೋಡೋಣ ಫ್ರೀ ಆದರೂ ಅಲ್ಲಿ ಒಂದು ಏನಾರು ಕಂಟೆಂಟ್ ಇದ್ರೆ ತೋರಿಸ್ತೀನಿ. ಇಲ್ಲ ಮತ್ತು ಮನೆಗೆ ಹೋಗಿ ಮತ್ತು ಅಲ್ಲಿ ಏನಾರು ಹಾಕಿಕತ್ತಿರ್ತೈತಿ ತೋರಿಸ್ತೀನಿ ಅಂತ. ನಮ್ಮ ಹೇಮಂತ್ ಅವರು ಕ್ರಿಕೆಟ್ ಮ್ಯಾಚ್ ಐತಿ. ಎಲ್ಲಿ ಕುಂತಾರ ಅನ್ನೋದು ಗೊತ್ತಿಲ್ಲ. ನೋಡಕತ್ತೀನಿ. ಅವರಿಗೆ ಎಲ್ಲಿ ಕಾಣವಲ್ರಿ. ಇಷ್ಟು ಹಾಕೊಂಡು ಜನ ಅದಾರ ಇಲ್ಲೆಲ್ಲ.
ಅಷ್ಟೊಂದು ಜನ ಇಲ್ಲೆಲ್ಲ ಇದ್ರೆ ಸೊ ನೋಡಕತ್ತೀನಿ, ಟ್ರೈ ಮಾಡ್ತೀನಿ ಸಿಕ್ಕರೆ ಮಾತಾಡ್ಸೋಣ ಅಂತ. ಇಲ್ಲೆಲ್ಲ ಭಾಳ ಜನ ಕೂತಾರ, ನೋಡೋಣ ಬರ್ರಿ. ಟೂರ್ನಮೆಂಟ್ ನೋಡಿ ಭಾಳ ದಿವಸ ಆಗೈತಿ. ಗೆದ್ದರಿಗೆ ಏನು ಕೊಡ್ತಾರ, ಸೋತರಿಗೆ ಏನು ತುಂಬ ಮೊಕ್ಕು ಅಂತಾರ, ನೋಡೋಣ ಅಂತ. ನಮ್ಮ ಕಮೆಂಟ್ ಮಾಡೋರು ಚಲೋ ಅಲ್ರಿ. ಅಮಾಶೆ ಹುಡುಗಿ ಮಾಕ್ಷ ಮಾತಾಡಕತ್ತಾರ. ಮೈಕ್ ಆನ್ ಅಲ್ಲ, ಅದಕ್ಕೆ ಭಾಳ ಕಷ್ಟಪಡಕತ್ತೀವಿ ಇಲ್ಲಿ. ಯಾಕೆಂದ್ರೆ ಕಮೆಂಟ್ರಿ ಮಾಡ್ಬೇಕಂದ್ರೆ ಮೈಕ್ ಇರ್ಲೇಬೇಕು. ಇರ್ಲಾರ್ದಕ್ಕೆ ಅಣ್ಣನೂ ಭಾಳ ರೊಚ್ಚಿಗೆ ಎತ್ಬಿಟ್ರೆ ಇವಾಗ ಸ್ಟಾರ್ಟ್ ಆಯ್ತು. ಈ ಅಣ್ಣ ಕಾಮೆಂಟ್ರಿ ಮಾಡ್ತೀನಿ ಅಂತಾನೆ ಕಾಮೆಂಟ್ರಿ ಮಾಡೋ 3 ತಾಸಿಗೆ ಒಂದೊಂದು ಮಾತಷ್ಟ ಮಾತಾಡತ್ತಾರ. ಹೆಚ್ಚಿಗೆ ಅವನಿಗೆ ಮಾತಾಡಕ್ ಬರಲ್ಲ. ವಿಫಲ ಅನ್ನಂತೀನಿ, ಇಫಲ ಅನ್ನಕತ್ತಾನ. ಅದು ವಿಫಲ ಅಂದ್ರು ಇಫಲ ಅಂತ ಅಣ್ಣ ಅನ್ನತ್ತಾನ. ಕಾಮೆಂಟ್ರಿ ಕೊಡೋದಾಗ ಮತ್ತ ಅಲ್ಲಿ ಸ್ಕೋರ್ ಹಚ್ಚೋದ ಗಲಿಬಿಲಿ ಆಗತ್ತೆ, ಫರಕ್ ಬರಾಗತ್ತೆ. ಇವ್ರ ಕೊಡ್ರಿ 83 ಅನ್ನಕತ್ತಾರ. ಅದಕ್ಕೆ ನಾವು ಸಿಗವಲ್ತ ನೋಡೋಣ. 83 ಅಂತ ಇವ್ರ ಏನಾಗತ್ತಾರ, 84 ರನ್ನು. ಫೈನಲಿ ನಮ್ಮ ಕಮೆಂಟ್ರಿ ಮಾಡೋರು ಹೋತ್ ಬಿಡ್ರಿ, 83 ಅಂತ ಅನೌನ್ಸ್ ಮಾಡ್ಬಿಟ್ರೆ. ಈ ಊರಿನಲ್ಲಿ 2 ವಿಕೆಟ್ ತಗೊಂಡಲ್ಲಿ ಕೃಷ್ಣ ಬಲ್ಕುಂದಿ ಅವರಿಂದ 501 ರೂಪಾಯಿ ಅಖಿಲ್ ಕುಂಜಾಲಿ ಅವರಿಗೆ. ಆಲ್ ದ ಬೆಸ್ಟ್ ಅಖಿಲ್ ಪುಂಜಾಲಿ ಅವರೇ. ಅವ್ರು ಹೊಡಿತಾರಲ್ಲ ಅಂತ ಕಾರ್ ನೋಡೋಣ. 100% ನಮ್ಗೆ ಗೊತ್ತಿದ್ದೈತಿ ವಿಕೆಟ್ ಅವ್ರು ತಗೊಳಂಗಿಲ್ಲ ಅಂತ. ಅದ್ರ ಸಂಬಂಧ ಈ ಅಣ್ಣ ಗಿವ್ ಅವೇ ಕೊಡಕತ್ತಾರ. ಅವ್ರವ್ರ ಹುಡುಗರು ಅಕ್ಕಿಕತ್ ಅವ್ರವ್ರಿಗೆ ಗೊತ್ತಿರ್ತೈತಿ. ಯಪ್ಪ ಅಂದ ಮಾತಿಗೆ 1 ವಿಕೆಟ್ ಬಿಟ್ಬಿಡ್ತೀರಿಪ್ಪ ಹಿಂದೆಲ್ಲ ಬೋಡ ಅಂತ ಫುಲ್ ಶಾಕ್ ಆಗಿವಿ ನಾವು. ಬಿಡಂಗಿಲ್ಲ ಅಂತಿದ್ವಿ, ಒಂದಂದ್ರು ಬಿದ್ದೈತಿ. ಇನ್ನೂ 1 ವಿಕೆಟ್ ಬಿತ್ತ 501 ರೂಪಾಯಿ ಕೊಡೋಣ ಅಂತ. ಅಣ್ಣನ ಕೊಡ್ತೀನಿ ಅಂತ ಭರವಸೆ ಕೊಟ್ಟರ ಅಂದ್ಮೇಲೆ ಕೊಡ್ತಾರೆ. ಇನ್ನೂ 1 ಬಾಲ್ ಐತಿ. ಅಖಿಲ್ ಅಣ್ಣ ಅವ್ರು ಏನಾರ ವಿಕೆಟ್ ತೊಗೊಂಡ್ರಂದ್ರೆ ಮುಗೀತಿ. ಅಣ್ಣ 501 ರೂಪಾಯಿ ಕೊಡಕ್ಕೆ ರೆಡಿ ಆಗ್ಬಿಡ್ರೆ ನೋಡೋಣ. ಆಲ್ ದ ಬೆಸ್ಟ್ ಅಖಿಲ್ ಅಣ್ಣ. ನೋಡಮ್ಮ ಅಂತ. ನೆಕ್ಸ್ಟ್ ಬೌಲರ್ ನೇಮ್ ಕೃಷ್ಣ ಬಲ್ಕುಂದಿ. ವಾಹಿದ್. ಲೈಫ್ದಾಗ ಫಸ್ಟ್ ಟೈಮ್ ನೋಡಮ್ಮ ಬಾಲರ್ ಇಲ್ಲಿ ಕುಂತ ಇವ್ರವ್ರ ಕೃಷ್ಣ ಬಲ್ಕುಂದಿ ಅವ್ರೆ ಬಾಲ್ ಇನ್ನೊಂದು ಇಟ್ಕೊಂಡೆ ಭರ್ಜರಿ ಐತ್ರಿ. ಮ್ಯಾಚ್ ಮಾತ್ರ ಭರ್ಜರಿ ಇಂಟ್ರೆಸ್ಟಿಂಗ್ ಬರೋದೈತೆ. ನೋಡೋಣ ತಡ್ರಿ ಇನ್ನ ಏನೇನೈತಿ ಏನೇನಿಲ್ಲ ಅಂತ ಹಕ್ಕಿಕತ್ ನೋಡೋಣ ಅಂತ. ಬ್ಯಾಟಿಂಗ್ ಕಂಪ್ಲೀಟ್ ಆಗೈತಿ. ಫಸ್ಟ್ ಬ್ಯಾಟಿಂಗ್ 77 ರನ್ ಟಾರ್ಗೆಟ್ ಕೊಟ್ರ. ಇಲ್ಲಿ ಇಷ್ಟೊತ್ತನ ಎಲ್ಲ ಅಣ್ಣಾರು ಹೇಳಕತ್ತಿದ್ರು 2 ಓವರಿಗೆ ಮುಗಿತೈತೆ ಮ್ಯಾಚ್ ಅಂತ. ನಾ ಹೆಂಗ್ ಮುಗಿತೈತೆ ಅಂತ ನಾ ತಿಳ್ಕೊಂಡಿದ್ದೆ. ಇಲ್ಕಲಾರ್ ಹೊಡ್ಯಾಕತ್ತೆ ಅಲ್ರಿಪ್ಪ. ಅದು ಇಲ್ಕಲಾರ್ ಪ್ರಾಬ್ಲಮ್ ಅಲ್ರಿ. ಮುಂಜಾನಾದ್ರು ಹೊಡಿತಾರಂತ, ಸಂಜೆಕಾರು ಹೊಡಿತಾರಂತ. ಇಂಥ ಮಠ ಮಧ್ಯಾಹ್ನ ಬಿಸ್ಲಾಗ ಆಡಕ್ ಆಗಂಗಿಲ್ಲ. ಯಾಕಂದ್ರೆ ಇಲ್ಕಲಾರ್ ಎಲ್ಲರೂ AC ಒಳಗೆ ಕುಂದಿರ್ತೀವಿ. ಆಗಲೇ ನೋಡಿ ಬಂದ್ರಲ್ಲ, ಬಾಬಾನ AC ಒಳಗೆ ಕುಂದಿರ್ಸಿವಿ ನಾವು. ಇನ್ನು ನಾವು ಕುಂತಿರಂಗಿಲ್ಲ. ಅದಕ್ಕೆ ಈಗ ಬಿಸ್ಲಾಗ ಹೊಡೆಯೋದು ಆಗಂಗಿಲ್ಲ ಅಂತ. ಅದಕ್ಕೆ 2 ಓವರ್ ಮ್ಯಾಚ್ ಕಂಪ್ಲೀಟ್ ಆಗುತ್ತಂದ್ರೆ ನೋಡೋಣ. ಹೆಚ್ಚು ಕಮ್ಮಿ ಆಗತ್ತೈತೆ, ಅದು ಹೆಂಗೆ ಆಕೈತೆ ನೋಡೋಣ ಅಂತ. ಮ್ಯಾಚ್ ನೋಡೋಕೆ ಬೇಸರ ಆಗತ್ತೈತೆ ರೀ. ಯಾಕಂದ್ರೆ ಕಾಮೆಂಟ್ರಿ ಮಾಡೋರು ಯಾರೂ ಸರಿ ಇಲ್ಲ. ಅದಕ್ಕೆ ಮನೆಗೆ ಹೊಂಟಿವಿ. ನಮ್ಮದು ಕೆಲಸ 12 ಆಗಸ್ಟ್ ಐತಿ. ಏನು ಮಾಡೋಕ್ಕಾಗಂಗಿಲ್ಲ. ಮ್ಯಾಚ್ ನೋಡೋದು ಇಂಟ್ರೆಸ್ಟಿಂಗ್ ಐತಿ. ಕಾಮೆಂಟ್ರಿ ಮಾಡೋರು ಚಲೋ ಇಲ್ಲ. ಕಾಮೆಂಟ್ರಿ ಮಾಡೋರು ಚಲೋ ಇದ್ರಂದ್ರೆ ಬರೋಬ್ಬರಿ ಮ್ಯಾಚ್ ಹೋಗ್ತಿರ್ತೈತಿ ಫ್ಲೋದಾಗ. ಏನು ಮಾಡೋಕ್ಕಾಗಂಗಿಲ್ಲ ಹಿಂಗಾದ ಹೊತ್ನಾಗ. ಸೊ ಇದಾಗಿತ್ತು ಇವತ್ತಿನ ನನ್ನ ಹಕ್ಕಿಕತೆ. ಆ್ಯಂಡ್ ಇನ್ನು ಮುಂದೆ ಇದೇ ಥರನ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.